ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲ್ಕ್ ಪೌಡರ್ನಿಂದ ಬಾಯಲ್ಲಿ ನೀರೂರಿಸುವ ರಸಮಲೈನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಾಲನ್ನು ಬಳಸದೇನೆ ಮನೆಯಲ್ಲೇ ಇರುವಂತಹ ಹಾಲಿನ ಪೌಡರನ್ನು ಬಳಸ್ಕೊಂಡ್ಬಿಟ್ಟು ಹಾಗೆಯೇ ಕಡಿಮೆ ಖರ್ಚಿನಲ್ಲಿ ರುಚಿಕರವಾದ ರಸಮಲೈನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು 250 ಗ್ರಾಮ್ನಷ್ಟು ಹಾಲಿನ ಪೌಡರನ್ನು ತಗೊಂಡು ಅದಕ್ಕೆ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಕಲಿಸಿ ಈಗ ಕುದಿಯೋದಕ್ಕೆ ಅಂತಂದೇಳಿ ಇಟ್ಟಿದ್ದೀನಿ ನೋಡಿ. ಇದು ಒಂದು ಕುದಿ ಬಂದಾದಮೇಲೆ ನಾವು ಇದನ್ನು ಪನ್ನೀರನ್ನು ಮಾಡ್ಕೋಬೇಕಾಗತ್ತೆ. ಸಣ್ಣ ಊರಿಲಿ ನಾವು ಈ ಹಾಲನ್ನು ಕುದಿಸ್ಕೋಬೇಕಾಗತ್ತೆ. ಹಾಗೆಯೇ ಹಾಲು ಕುದೀತಾ ಇರಬೇಕಾದ್ರೆ ಈ ರೀತಿ ಕೈ ಆಡಿಸ್ಬೇಕು. ಯಾಕೆ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಒಂದು ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ನೋಡಿ. ನೀವು ಬೇಕು ಅಂತಂದರೆ ಇಲ್ಲಿ ನೀವು ವೆನೆಗರ್ನ ಸಮೇತ ನೀವು ಬಳಕೆ ಮಾಡ್ಬೋದು. ನಿಂಬೆಹಣ್ಣಿನ ರಸನ ಹಾಕಿದ್ದಾದಮೇಲೆ ನಾವು ಈ ರೀತಿ ನಿಧಾನಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಯಾಕೆ ಅಂತಂದರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ಪನ್ನೀರ್ ಕಲರ್ ಚೇಂಜ್ ಆಗಿಬಿಡುತ್ತೆ. ನೀರೊಂದು ಕಡೆಗೆ ಹಾಗೆಯೇ ಪನ್ನೀರ್ ಒಂದು ಕಡೆ ಹಾಕಬೇಕು. ಅಲ್ಲಿವರೆಗೂ ನಾವು ಇದನ್ನು ಒಂದು 3 ನಿಮಿಷ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಗಿದೆ ನೋಡಿ. ಒಂದು ಕಾಟನ್ ಬಟ್ಟೆ ಒಳಗೆ ಈ ರೀತಿ ಸೋಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪನ್ನೀರ್ಗೆ ಹಾಲಿನ ಪೌಡರನ್ನು ಬಳಸಿರೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶ ಕಡಿಮೆ ಬಂದಿದೆ. ಹಾಲು ಥರನೇ ಕಾಣಿಸ್ತಾ ಇದೆ. ಈ ರೀತಿ ಸೋಸ್ಕೊಂಡಿದ್ದಾದಮೇಲೆ ಇದರಲ್ಲಿರ್ತಕ್ಕಂಥ ಹುಳಿ ಅಂಶ ಎಲ್ಲ ಹೋಗೋ ಥರ ಒಂದು ಮೂರು ಸಲ ನಾವು ಈ ರೀತಿ ತಣ್ಣೀರನ್ನು ಹಾಕಿಬಿಟ್ಟು ತೊಳ್ಕೊಬೇಕಾಗುತ್ತೆ. ಅದರಲ್ಲಿರ್ತಕ್ಕಂಥ ಹುಳಿ ಅಂಶ ಎಲ್ಲ ಹೋಗಬೇಕು. ಆ ರೀತಿ ನಾವು ಒಂದು 2ರಿಂದ 3 ಸಲ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಹೋಗೋ ಥರ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಟ್ಟು ಮತ್ತು ಅದರಲ್ಲೇನಾದರೂ ನೀರಿನ ಅಂಶ ಏನಾದರೂ ಇದ್ದರೆ ಅದು ಬಸ್ಕೊಂಡು ಹೋಗೋ ಥರ ಈ ರೀತಿ ನಾವು ಇಡಬೇಕಾಗುತ್ತೆ ನೋಡಿ. ಒಂದು 10 ನಿಮಿಷ ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿ ಏನಾದರೂ ನೀರು ಉಳ್ಕೊಂಡಿದ್ರೆ ಅದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಆಗಿದ್ದಾದಮೇಲೆ ತೆಗಿತಾ ಇದ್ದೀನಿ ನೋಡಿ. ಪನ್ನೀರ್ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ. ಪನ್ನೀರು ಈ ರೀತಿ ಗಟ್ಟಿಯಾಗಿಯೇ ಬರಬೇಕು. ಹಾಗಾದರೆ ಉಂಡೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನೆಲ್ಲ ಈ ರೀತಿ ಪುಡಿ ಮಾಡ್ಕೊಂಬಿಟ್ಟು ಹಸ್ತದ ಸಹಾಯದಿಂದ ಒಂದು 10 ನಿಮಿಷ ನಾವು ಇದನ್ನು ನಾದ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನಾದಿದಷ್ಟೆಲ್ಲ ಪನ್ನೀರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಆಗಿದೆ ನೋಡಿ. ಕೈಗೆ ಅಂಟಬಾರ್ದು, ಹಾಗೆಯೇ ಪ್ಲೇಟಿಗೆ ಸಮೇತ ಅಂಟ್ಕೋಬಾರ್ದು. ಆ ರೀತಿ ನಾವು ನಾದ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದನ್ನು ಸಣ್ಣದಾಗಿ ಉಂಡೆಗಳು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಪಾಕ ಮಾಡೋದಕ್ಕೆ ಅಂತಂದೇಳಿ ನಾನೀಗ ಆಲ್ರೆಡಿ ಒಲೆ ಮೇಲೆ ಒಂದು ಸಣ್ಣದಾಗಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಆ ಅಳತೆಗೆ ಹಾಕೋಬೋದು. ನಾನಿಲ್ಲಿ ಬಂದುಬಿಟ್ಟು ಒಂದು 150 ಗ್ರಾಮ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಮತ್ತೆ ಹಾಲಿಗೂ ಸಮೇತ ಸಕ್ಕರೆ ಹಾಕಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನೋಡಿ. ಅದು ಸ್ವಲ್ಪ ಒಂದು ಕುದಿ ಬಂದಾದಮೇಲೆ ನಾವು ಈ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಉಂಡೆಗಳನ್ನ ಸಮೇತ ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಉಂಡೆಗಳೆಲ್ಲ ಹಾಕಿದ್ದಾದಮೇಲೆ ಒಂದು 3 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಹಂಗಾದರೆ ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಎಲ್ಲ ನೀಟಾಗಿ ಹಿಡಿಯುತ್ತೆ. 3 ನಿಮಿಷ ಈ ರೀತಿ ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತೆ ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನಾನು ಇನ್ನೊಂದು ಒಲೆ ಮೇಲೆ ಒಂದು 1/4 ಲೀಟರ್ ಹಾಲನ್ನು ತಗೊಂಡು ಅದಕ್ಕೆ ಸಕ್ಕರೆ ಹಾಕಿ ಈ ರೀತಿ ಸ್ವಲ್ಪ ಕಲರನ್ನು ಸಮೇತ ಸೇರಿಸ್ಕೊಂಡು ಒಂದು 2 ಏಲಕ್ಕಿನ ಕುಟ್ಟಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ ಪನ್ನೀರ್ ಉಂಡೆಗಳು ತಣ್ಣಗಾಗಿದ್ದಾದಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಈ ಉಂಡೆಗಳೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಈ ರೀತಿ ರೆಡಿಯಾಗಿದೆ ನೋಡಿ ಪನ್ನೀರ್ ಉಂಡೆಗಳೆಲ್ಲ. ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.